ಒಂದು ದಿನ ಒಂದು ನರಿ ಆಕಸ್ಮಿಕವಾಗಿ ಬಾವಿಗೆ ಬೀಳುತ್ತದೆ. ಎಷ್ಟೇ ಪ್ರಯತ್ನಿಸಿದರೂ ಅದಕ್ಕೆ ಹೊರಬರಲು ಸಾಧ್ಯವಾಗುವುದಿಲ್ಲ. ಅದೇ ಸಮಯಕ್ಕೆ ಬಾಯಾರಿಕೆಯಿಂದ ಬಳಲುತ್ತಿದ್ದ ಮೇಕೆಯೊಂದು ಬಾವಿಯೊಳಗೆ ಇಣುಕಿ ನೋಡುತ್ತದೆ. ಅಲ್ಲಿ ಸಿಕ್ಕಿಬಿದ್ದ ನರಿಯನ್ನು ನೋಡಿ ನೀವೇನು ಮಾಡುತ್ತಿದ್ದೀರಿ ಎಂದು ಕೇಳುತ್ತದೆ. ಕುತಂತ್ರದ ನರಿ, ಈ ಬಾವಿಯ ನೀರು ತುಂಬಾ ರುಚಿಕರವಾಗಿದೆ, ನೀನು ಒಮ್ಮೆ ಇಳಿದು ನೋಡು ಎಂದು ಮೇಕೆಗೆ ಹೇಳುತ್ತದೆ. ಮೇಕೆಯು ಯೋಚಿಸದೆ ಬಾವಿಗೆ ಹಾರುತ್ತದೆ ಮತ್ತು ನೀರು ಕುಡಿದು ತೃಪ್ತಳಾಗುತ್ತಾಳೆ. ಆದರೆ ನರಿಯಂತೆ ತಾನು ಹೊರಬರಲು ಸಾಧ್ಯವಾಗದೆಂದು ಅರಿತುಕೊಳ್ಳುತ್ತಾಳೆ. ಆಗ ನರಿ ಒಂದು ಉಪಾಯ ಹೇಳುತ್ತದೆ. ಮೇಕೆಯನ್ನು ತನ್ನ ಹಿಂಗಾಲುಗಳ ಮೇಲೆ ನಿಲ್ಲಲು ಹೇಳುತ್ತದೆ. ನಂತರ ತಾನು ಮೇಕೆಯ ಬೆನ್ನಿನ ಮೇಲೆ ಹತ್ತಿ ಆಮೇಲೆ ಅದರ ತಲೆಯ ಮೇಲೆ ನಿಂತು ಬಾವಿಯಿಂದ ಹೊರಗೆ ಹಾರಲು ಪ್ರಯತ್ನಿಸುವುದಾಗಿ ಹೇಳುತ್ತದೆ. ನಂತರ ತಾನು ಮೇಕೆಗೂ ಸಹಾಯ ಮಾಡುವುದಾಗಿ ನಂಬಿಸುತ್ತದೆ. ಮೇಕೆಯು ಮತ್ತೆ ಯೋಚಿಸದೆ ನರಿ ಹೇಳಿದಂತೆ ಮಾಡುತ್ತದೆ. ನರಿಯೂ ಮೇಕೆಯ ಬೆನ್ನಿನ ಮೇಲೆ ಹತ್ತಿ ನಂತರ ಅದರ ತಲೆಯ ಮೇಲೆ ನಿಂತು ಸುರಕ್ಷಿತವಾಗಿ ಬಾವಿಯಿಂದ ಹೊರಗೆ ಹಾರಿಬಿಡುತ್ತದೆ. ಹೊರಗೆ ಹೋದ ನಂತರ ನರಿ ಮೇಕೆಗೆ ತಿರುಗಿ, ನಿನ್ನ ಗಡ್ಡದಷ್ಟು ಬುದ್ಧಿ ಇದ್ದಿದ್ದರೆ ನೀನು ಒಳಗೆ ಹಾರುವ ಮೊದಲು ಯೋಚಿಸುತ್ತಿದ್ದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತದೆ. ಈ ಕಥೆಯ ನೀತಿ: ಯಾವುದೇ ಕೆಲಸ ಮಾಡುವ ಮೊದಲು ಅದರ ಸಾಧಕ ಬಾಧಕಗಳನ್ನು ಯೋಚಿಸಬೇಕು. ಆತುರದಿಂದ ನಿರ್ಧಾರ ತೆಗೆದುಕೊಳ್ಳಬಾರದು.